ಜೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್. ನಾನು ಸಮೀನಾ. ಫ್ರೆಂಡ್ಸ್, ನಾವು ಯಾವುದೇ ಅಡುಗೆ ಮಾಡಿದ್ರು ಕೂಡ ಅದು ಬರೀ ಟೇಸ್ಟಿ ಆಗಿರಬಾರ್ದು, ಅದು ಹೆಲ್ದಿ ಕೂಡ ಆಗಿರಬೇಕಲ್ವಾ? ಆವಾಗಲೇ ನಮಗೆ ಮನಸ್ಸಿಗೆ ಖುಷಿ ಸಿಗೋದು, ನಮ್ಮ ದಿಲ್ ಖುಷಿ ಆಗೋದು. ಅದಕ್ಕೋಸ್ಕರನೇ ನಮ್ಮ ಚಂದ್ರು ಸರ್ ಅವರು ಅವರ ಹೋಟೆಲ್ನಲ್ಲೇ ಆಗಲಿ ಅಥವಾ ಈ ಕಾರ್ಯಕ್ರಮದಲ್ಲೇ ಆಗಲಿ ತುಂಬ ಕಾಳಜಿ ವಹಿಸ್ಕೊಂಡು ತುಂಬ ಹೈಜೀನ್ ಮೇಂಟೈನ್ ಮಾಡಿಕೊಂಡು ಅಡುಗೆ ಮಾಡ್ತಾರೆ. ಅವರು ಮಾಡೋ ಅಡುಗೆಯನ್ನು ನೀವೆಲ್ಲ ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಹೋಟೆಲಿಂದ ಆರ್ಡರ್ ಮಾಡೋದನ್ನೇ ಮರ್ತು ಹೋಗ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಹಾಗಿದ್ರೆ ಇವತ್ತು ಚಂದ್ರು ಸರ್ ಅವರು ಯಾವ ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಹಲೋ ಚಂದ್ರು ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಗಿದೆ ನಿಮ್ಮ ಕಾಲು ನೋವು? ಸ್ವಲ್ಪ ಪರವಾಗಿಲ್ಲ. ಈಗ ಒಂದು 70% ರಿಕವರಿ ಆಗಿದ್ದೀನಿ. ಇನ್ನೊಂದು 30% ಆಗುತ್ತೆ. ನೀವೆಲ್ಲ ಧೈರ್ಯ ಕೊಡ್ತೀರಾ, ನೀವೆಲ್ಲ ಪ್ರೀತಿ ಕೊಡ್ತೀರಾ. ಈಗ ನಾನು ನಿಮಗಾಗಿ ಒಂದು ಮಸಾಲ ಕೈಮಾ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತಿನ್ಬಿಟ್ಟು ನೀವು ಹೇಳಿ ಕಲ್ಸ್ಕೊಡ್ತೀನಿ. ಮಾಡ್ತಾ ಇರ್ಬೇಕು, ಕಲ್ಸ್ಕೊಡೋದು ನೋಡ್ತಾ ಇರ್ಬೇಕು. ಏನಂತೀರಾ? ನೋಡಿ, ಮಾಡ್ತಾ ಇರ್ತೀನಿ, ಕೇಳಿ. ಈಗ ಸ್ಟವ್ ಆನ್ ಮಾಡ್ತೀನಿ. ಮೇಡಮ್ ಅವ್ರೆ, ರವೆ ಕೊಡಿ. ಈಗ ಮಾಡ್ತಾ ಇರೋದು ಫಸ್ಟು ಉಪ್ಪಿಟ್ಟು. ಯಾವ ರವೆ ಇದು? ಬನ್ಸಿ ರವೆ. ಇದನ್ನ ತಗೊಳ್ತಾ ಇದ್ದೀನಿ. ಇದರಲ್ಲಿ ಹಾಕ್ತೀನಿ, ಸ್ವಲ್ಪ ಹುರಿತೀನಿ. ಇದು ಎಷ್ಟು ತಗೊಂಡಿದ್ದೀರಾ? ಅರ್ಧ ಕೆಜಿ. ಇದು ಸ್ವಲ್ಪ ಕೆಂಪಾರ ಬರೆಯಂಗೆ ಹುರ್ಕೋಬೇಕು. ನಿಮ್ಗೇನು ಅದನ್ನೇ ಉಪ್ಪಿಟ್ಟೆಲ್ಲ ಹೇಳ್ಕೊಳಂಗಿಲ್ಲ. ಎಲ್ಲರ ಮನೆಯಲ್ಲೂ ಬಡವ್ರು ಬಾಡೂಟ ಆಯಿತು. ಈಗ ನಾನು ಇದನ್ನು ಬಾಡೂಟ ಮಾಡ್ತಾ ಇದ್ದೀನಿ. ಕೈಮಾ ಬಾಡೂಟ. ಇವತ್ತೊಂದು ಡಿಫ್ರೆಂಟಾಗಿ ಬೇಗ ಭಾನುವಾರ ದಿನ ಬೆಳಿಗ್ಗೆ ಟಿಫನ್ಗೆ ಒಂದು ಅರ್ಧ ಕೆಜಿ ಕೈಮಾ ತರೋದು, ರವೆ ಜೊತೆ ಹಾಕೋದು, ಒನ್ ಮೋರ್ ಥರ ಮಾಡ್ತಾ ಇರೋದು. ಇಲ್ಲ ಇಲ್ಲ, ಬೇಡ ಹಂಗೇ ಉರಿಬೇಕು. ಆಯಿಲ್ ಹಾಕಿದಾಗ ಗಟ್ಟಿ ಕಟ್ಬಿಡುತ್ತೆ, ಇದೆಲ್ಲ ಉಂಟು ಗಂಟು ಕಟ್ಬಿಡುತ್ತೆ. ಅದರಿಂದ ಏನಾಗಿದೆ, ಬೆಚ್ಚಾರ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾಗ ಈಗ ಪಕ್ಕದಲ್ಲಿ ನೀರಿಟ್ಟಿದ್ದೀನಿ. ಈ ನೀರನ್ನ ಇವಾಗ ಕಾಯಿಸ್ಕೊಬಿಡೋದು. ಅದು ಹಾಕ್ತಾ ಇರಬೇಕು. ಎರಡು ನಮ್ಗೆ ಗೊತ್ತಲ್ಲ, ಪಟಾಪಟ್ ಅಡಿಗೆ ಎಲ್ಲ ಒಂದೊಂದು ಕಡೆ ಅದಾಯ್ತಾ ಇರ್ಬೇಕು, ಒಂದು ಕಡೆ ಇದಾಗ್ತಾ ಇರ್ಬೇಕು. ಸೊ ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ವೋ ಇವತ್ತಿನ ರೆಸಿಪಿ ನೋಡಿದ್ರೆ ಸಾಕು, ಮನೆಯಲ್ಲಿ ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊಂಡು ತಿಂತಾ ಇರೋದೇ. ಆಮೇಲೆ ನಾವು ಹೇಳ್ಕೊಡೋದು ಈಸಿ ಅಲ್ವಾ? ಹೌದು. ಮಾಡ್ತಾ ಇರಬೇಕು, ಖುಷಿಯಾಗಿ ತಿಂತಾ ಇರಬೇಕು. ದರ್ಶನ ಗ್ರೀನ್ ಪೀಸ್ ಬರ್ತದೆ, ಅದನ್ನೊಂದು ಬೌಲ್ಗೆ ಹಾಕೊಂಡು ರೆಡಿ ಮಾಡಿ ಕೊಡಪ್ಪ. ನವದರ್ಶನ. ಹೌದು. ರಾಹುಲ ನಂತರ ಈಗ ದರ್ಶನ. ರಾಹುಲ ನಂತರ ಅಲ್ಲ, ರಾಹುಲ ಇರ್ತಾನೆ, ದರ್ಶನ ಇರ್ತಾನೆ, ನಾಗ ಇರ್ತಾನೆ. ಸೊ ಇವತ್ತಿನ ಸ್ಪೆಷಾಲಿಟಿ ಇವತ್ತು ಸ್ಪೆಷಲಿಗೆ ಇವರು ಇನ್ನೊಂದಾದ್ಮೇಲೆ ನೆಕ್ಸ್ಟ್ ಒಂದು ಫ್ರೈಡ್ ರೈಸ್ ಮಾಡ್ತೀನಿ. ಆ ಫ್ರೈಡ್ ರೈಸ್ಗೆ ಟಿಬೇಟು ಒಬ್ಬೊಬ್ಬನ ಹಂಗೆ ಒಂದೊಂದು ಚೇಂಜ್ ಮಾಡ್ತಾ ಇರೋದು. ಈಗ ನೋಡಿ, ಇದು ಚಂದ ಉರಿತಾ ಇದ್ದೀವಿ. ಬರ್ತಾ ಇದೆ ಬ್ರೌನು, ಗೋಲ್ಡನ್ ಕಲರ್ ಬರೋದು. ನಾವು ಯಾವುದೇ ಒಂದು ಪದಾರ್ಥ ಮಾಡಿದಾಗ ಎಷ್ಟು ಚಂದ ಉರಿತೀವೋ, ಕಪ್ಪಾಗಬಾರ್ದು. ಕಪ್ಪಾದ್ರೆ ಹೊಟ್ಟೋಯ್ತು ಟೇಸ್ಟ್. ಹಿಂಗೆ ಬ್ರೌನಿಶ್ ಆಗಿ ಬರ್ತಾರೆ ಗೋಲ್ಡ್. ಅಂದ್ರೆ ನಾವು ಈ ತರ ಹುಡ್ಕೊಂಡು ಇಟ್ಕೋಬಹುದಲ್ವಾ? ಇಟ್ಕೋಬಹುದು. ಈಗ ಒಂದ್ಸಲ 1 kg ಮಾಡಿ ಉಳಿದಿಕ್ಕೊಬಿಡ್ತೀವಿ. ಒಂದು ಡಬ್ಬಕ್ಕೆ ಹಾಕೊಂಡು ಟಪ್ಪರ್ ವೇರ್ಗಳು ಬಂದಿವೆ. ಈಗ ತಂದ ಇಟ್ಟ ಬಂದ ಹಿಂಗೆ ನೀರು ಇಟ್ಟ ಒಂದ್ ಮೂರು ಥರ ಹಾಕ್ತಾ ಇದ್ದ, ಮುಗಿಸ್ತಾ ಇರೋದು. ಮತ್ತೆ ಗಮ್ಮಂದ ಇದು ಉಪ್ಪಿಟ್ಟು ರವೆ. 10 ನಿಮಿಷ ಲೋ ಫ್ಲೇಮಲ್ಲಿ. ಹೆಲ್ದಿ ಕೂಡ. 100%. ಇವಾಗ ಗಂಜಿ ಬೇಕು, ಈಗ ಜ್ವರ ಬಂತು, ಇದಕ್ಕೆ ನೀರು ಹಾಕ್ದ, ಒಂದು ಸ್ವಲ್ಪ ಹಾಲು ಹಾಕ್ದ, ಗಂಜಿ ಮಾಡಿ ಕುಡಿತಾ ಇದ್ರೆ ಸ್ಟ್ಯಾಮಿನಾ. ಡಾಕ್ಟರ್ ಹೇಳೋದೇನು ಹೇಳಿ, ಜ್ವರ ಬಂದಿದ್ರೆ ಗಂಜಿ ಕುಡಿ, ರವೆ ಗಂಜಿ. ಅದಕ್ಕೆ ಈಗ ರವೆ ಹುರ್ಕೋತಾ ಇರಬೇಕು, ಬಿಸಿನೀರು ಕಾಯಿಸ್ಕೋತಾ ಇರ್ಬೇಕು, ಬಿಡ್ತಾ ಇರ್ಬೇಕು. ದರ್ಶನ ಇದು ಚಂದ ಹುರಿದಿದೆ. ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಇಡಪ್ಪ. ಅದಾದ್ಮೇಲೆ ನೀವು ಒಂದು ಚಿಕ್ಕ ಬಾಣಲಿ ಕೊಡಿ ಮೇಡಮ್. ಇನ್ನೊಂದು ಸ್ಮಾಲ್ ಮಸಾಲೆ ಮಾಡ್ತೀನಿ, ಹತ್ಕೊಂಡೋಗಿ ಅಲ್ಲಿಡು. ಈಗ ಇದು ಸ್ಮಾಲ್ ಮಸಾಲೆ, ಒಂದು ಸ್ವಲ್ಪ ಎಣ್ಣೆ ನೋಡಿ. ಈಗ ಮಸಾಲೆ ಹುರ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಕಾಯ್ತಾ ಇರುತ್ತೆ. ಒಂದು 30 grams ಅಷ್ಟು ಆಯಿಲು. ಅಷ್ಟರೊಳಗೆ ಇಲ್ಲಿ ನೋಡಿ, 8 ಹಸಿಮೆಣ್ಸಿನ್ಕಾಯಿ. 1 2 3 5 5 3 8 ಮೆಣಸಿನ್ಕಾಯಿ ನೋಡಿ. 3 ಲವಂಗ. 3 ಲವಂಗ, ಒಂದು 3 ಲವಂಗ, ಒಂದು ಚೂರು ಧನಿಯಾ ಪುಡಿ, 2 ಸ್ಪೂನ್ ಧನಿಯಾ. ಎಲ್ಲ ಕಣ್ಣು ಅಳ್ತೆ ಆಯ್ತಾ? ಅಷ್ಟೇ. ಒಂದೇ ಮೆಜರ್ಮೆಂಟ್ ಮಾಡಿದ್ರೆ ಅಷ್ಟೇ ಇರುತ್ತೆ. ಅಷ್ಟೇ. 2 ಸ್ಟಾರ್ ಎಲೆ ಇದು ಲವಂಗ, ಸ್ಟಾರ್
ಸ್ಟಾರ್ ಅನಾನಸ್ ಹೂವು ಒಂದು 4-5 ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ಶುಂಠಿ, ಬೋಡ ಮಾಡ್ಕೊಂಡಿರೋ ಶುಂಠಿ. ಹಾಂ ನೋಡಿ ಇಷ್ಟು, ಇದು ಶುಂಠಿ, ಒಂದು ಚೂರು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದೆವು. ಸ್ವಲ್ಪ ಪುದೀನ, ಒಂದು ಚೂರು ಕೊತ್ತಂಬರಿ ಹಾಕಿ ಉರಿಯಕ್ಕೆ ಹಾಕೋದು. ಹಾಂ ಇದು ನೋಡಿ ಇವಾಗೆಲ್ಲ ಹಾಕಿದ್ದೀನ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಏಲಕ್ಕಿ, ಅನಾನಸ್ ಹೂವು ಇಷ್ಟನ್ನು ಹಾಕಿ ಚಂದ ಆಯಿಲಲ್ಲಿ ಉರಿಯುವುದು. ಈರುಳ್ಳಿ ಕೊಡಪ್ಪ. ಇದು 2 ಈರುಳ್ಳಿ ಹಾಕಿದ್ದೀನಿ ಆಯ್ತಾ. ಅಂದ್ರೆ ಮೀಡಿಯಂ ಸೈಜ್ ಈರುಳ್ಳಿ ಇದ್ರೆ ಇಲ್ಲಾಂದ್ರೆ ತುಂಬಾ ಸ್ವೀಟ್ ಆಗುತ್ತೆ ಅದು. ಹೆಂಗಿದ್ರು ಕೈಮಾ ಅಲ್ವಾ, ಸ್ವಲ್ಪ ಖಾರ ಇದ್ರೇನೆ ರುಚಿ. ನೋಡ ಬೆಲ್ಲು ಗಮ್ಮಂತಿರ್ಬೇಕು. ಒಂದು ಸ್ವಲ್ಪ ಅರಿಶಿನ. ಚಂದ್ರು ಸರ್ ಏನೇ ಅಡುಗೆ ಮಾಡಿದ್ರು ಕೂಡ ಅಲ್ಲಿ ಅರಿಶಿನ ಜಾಸ್ತಿ ಇರುತ್ತೆ. ಕಾರಣ ಯಾಕೆಂದ್ರೆ ನೋಡಿ ಇದೆಲ್ಲ ಹೆಲ್ತ್ ವೇಜ್. ಸೊ ಇದೆಲ್ಲ ಹಾಕಿದಾಗ ಪದಾರ್ಥ ಕೆಡಲ್ಲ. ನೀವು ಅಕಸ್ಮಾತ್ ಇವತ್ತು ಬಂದಿಲ್ಲ, ಯಾರೋ ನೆಂಟರು ಬಂದ್ಬಿಟ್ರೆ ಅಂತ ಬಿಟ್ಬಿಟ್ರಿ, ನಾಳೆಗೆ ಯೂಸ್ ಮಾಡೋಣ ಅಂತ ಇಡ್ತೀರಾ. ಇದನ್ನ ಫ್ರಿಜ್ಜಲ್ಲಿ ಹಂಗೆ ಇಟ್ಟಾಗ ಆ ರುಚಿನೂ ಇರುತ್ತೆ, ಕೆಡೋದಿಲ್ಲ. ಯಾವುದೇ ಪದಾರ್ಥ ಅರಿಶಿನ ಅನ್ನೋದೇನು ಕೇಳೋದು, ಅದು ಎಲ್ಲದಕ್ಕೂ ಸರ್ವ ರೋಗಕ್ಕೂ ಇದೇ ದೊಡ್ಡ ಔಷಧಿ. ಎಲ್ಲದಕ್ಕೂ ಅರಿಶಿನ, ಗಾಯ ಆಗಲಿ ಅರಿಶಿನ. ಇದೊಂದು ಆಯುರ್ವೇದಿಕ್ ಇದು, ಅದರಿಂದ ಪರಿಪೂರ್ಣ ಅಂತ ಇರೋದು ಅಂತ ಹೇಳಿ ನಮ್ಗೆ ಆ ತಾಯಿ ಹೇಳ್ಕೊಟ್ಟವ್ರೆ, ಅದನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಪುದೀನ ಕೊಡಪ್ಪ ದರ್ಶನ. ನಾರ್ಮಲಿ ನಾವೆಲ್ಲ ಏನ್ ಮಾಡ್ತೀವಿ, ಪುದೀನ ಹಾಕಿದ ತಕ್ಷಣನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀವಿ. ಇದೆಲ್ಲ ಏನು ಸ್ವಲ್ಪ ಹುರಿದಾಗ ಆ ಫ್ಲೇವರ್ ಎಲ್ಲ ಎಲ್ಲದಕ್ಕೂ ಹಚ್ಕೊಳ್ಳುತ್ತೆ, ಆ ಗಮ್ಮಂತ ಇರುತ್ತೆ. ಆಮೇಲೆ ಉಪ್ಪಿಟ್ಟು ತಿಂತಾ ಇರ್ತೀವಿ, ಒಂದು ಮೂರು ಅನ್ಬೇಕಲ್ವಾ. ಆ ಒಂದು ಉದ್ದೇಶಕ್ಕೆ ಇದೆಲ್ಲ ಹಾಕ್ತಾ ಇರ್ತೀವಿ, ಚಂದ ಮಾಡ್ತಾ ಇರ್ತೀವಿ. ಸ್ವಲ್ಪ ಇವಾಗ ಕೊಡಿ ಕೊತ್ತಂಬರಿ. ಆಗೋಯ್ತು ಕಾರ್ಯಕ್ರಮ. ಇದು ಹುರಿದಾಯ್ತು. ಇದು ರುಬ್ತಾರೆ. ಅಷ್ಟರೊಳಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಕೈಮಾ ಬಿಟ್ಟು ಈ ಮಸಾಲೆ ಹಾಕ್ತಾ ಇದ್ರೆ, ನೀರು ಮರಳಿಸಿದ್ದೀನಿ, ಬಿಡ್ತಾ ಇದ್ರೆ ರೆಡಿ ಆಗ್ತದೆ ಉಪ್ಪಿಟ್ಟು. ಬರ್ಷನ್ ಇದನ್ನು ರುಬ್ಬಿಕೊಂಡು ಬಾರಪ್ಪ. ಈಗ ಪಾತ್ರೆ ಇಡ್ತಾ ಇದ್ದೀವಿ. ಈಗ ಸ್ಟವ್ ಹಚ್ತೀನಿ. ಉಪ್ಪಿಟ್ಟಿಗೆ 1:4 1:3 ಹಾಕ್ಬೇಕು ನೀರು. ಅದರಿಂದ ನೀರು ಕಾದಿದ್ದಷ್ಟು ಅದಕ್ಕೆ ಟೈಟ್ ಆಗಿರುತ್ತೆ. ಆ ಎಣ್ಣೆ ಕೊಡಿ ಮೇಡಮ್. ಈಗ ಅಲ್ಲಿ ಒಂದು 30 ಗ್ರಾಮ್ ಹಾಕಿದೆ, ಇದಕ್ಕೆ ಒಂದು 50 ಗ್ರಾಮ್ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿತು. ಈಗ ಇದಕ್ಕೆ ಈರುಳ್ಳಿ, ನೋಡಿ ಇದೊಂದು 1.5 ಈರುಳ್ಳಿ ಇದನ್ನು ಹಾಕಿದ್ದೀನಿ. ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಈರುಳ್ಳಿ ಮುಂದೆ ಇರಬೇಕು. ಈರುಳ್ಳಿ ಹಾಕಿದ್ರೆ ತಿಂತಾ ಇರೋವಾಗ ಸ್ವಲ್ಪ ಈರುಳ್ಳಿ ಸಿಗ್ತಾ ಇದ್ರೆ ಅಂದ್ರೆ ಜಾಸ್ತಿ ಹುರ್ಕೋಬೇಕಾದ್ರೆ ಅದು ಸ್ವಲ್ಪ ಕೆಂಪ ಲೈಟ್ ಆಗಿದೆ. ಇನ್ನೇನೊಂದು 2 ನಿಮಿಷ ಆದರೆ ಆಗೋಯ್ತು. ಇದು ನೀರು ರೆಡಿ ಇದೆ. ಈಗ ಕೈಮಾ ಹಾಕೋದು, ಆಮೇಲೆ ಮಸಾಲೆ ರೆಡಿ ಆಯಿತು. ದರ್ಶನ್ ಆಫ್ ಮಾಡಿ. ಮುಗೀತು ಮಸಾಲೆ. ಕೈಮಾ ಕೊಡಿಮಾ. ಚಟಾಪಟ ಚಟಾಪಟ ನಮ್ಮ ಟೈಟ್ಲು. ಕರಿಬೇವು ಹಾಕಿದ ತಕ್ಷಣ ಗೊತ್ತೈತೆ, ಚಟಾಪಟ ಚಟಾಪಟ. ಕೈಮಾ ಕೊಡಿ ಮೇಡಮ್. ಅರ್ಧ ಕೆಜಿ. ಸ್ಪೂನು ತೊಗೊಳ್ಳಿ, ಸ್ವಚ್ಛತೆಯಿಂದ ಹಾಕಿ. ಈಗ ಸ್ವಲ್ಪ ಅರಿಶಿನ, ಯಾವಾಗನ ಭಾನುವಾರ ಬೆಳಿಗ್ಗೆ ಟಿಫನ್ಗೆ ಕೈಮಾ ಉಪ್ಪಿಟ್ಟು. ತುಂಬ ಕಮ್ಮಿ, ಎಲ್ಲೂ ಮಾಡಿಲ್ಲ. ಮಾಡಿರ್ಬೋದೇನೋ, ನಮಗೆ ಗೊತ್ತಿಲ್ಲ. ಇದು ನಾವು ಡಿಫ್ರೆಂಟಾಗಿ ಅಂತ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಮಾಡಿದ್ದೀನಿ ನಿಮಗೋಸ್ಕರ ತೋರಿಸೋದಕ್ಕೋಸ್ಕರ ಮನೇಲಿ ಮಾಡ್ಕೊಳ್ಳಿ ಅಂತ. ಹೋಟ್ಲಲ್ಲೆಲ್ಲ ಇದನ್ನ ಮಾಡೋಕ್ಕಾಗಲ್ಲ. ತುಂಬ ಕೇಳಿದಾಗ ಮಾಡಿಕೊಡ್ಬೋದು. ಇದರಲ್ಲಿ ನೀರು ಬಿಟ್ಕೊಡುತ್ತೆ, ಚಂದ ಅಲ್ಲಾಡಿಸ್ತಾ ಇರೋದು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು 5 ನಿಮಿಷ
ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡಪ್ಪ. ಇದಕ್ಕೆ ವಿಷಲ್ ಹಾಕೋ ಏನೇ ಬೇಯಕ್ಕೋಸ್ಕರ ಸ್ವಲ್ಪ ಬೇಯಲಿ, ಚೆನ್ನಾಗಿ ಬೇಯುತ್ತೆ. ಅದಾದ್ಮೇಲೆ ಮಸಾಲೆ ರುಬ್ಕೊಂಡಿದ್ದೀವಿ, ಮಸಾಲೆ ಹಾಕೋದು, ನೀರು ಇಟ್ಟಿದ್ದೀವಿ, ಉಯ್ತಾ ಇರೋದು, ರವೆ ಬಿಡೋದು, ಅಲ್ಲಾಡಿಸ್ತಾ ಉಪ್ಪಿಟ್ಟು ತಿನ್ನಿಸ್ತಾ. ಅಲ್ಲ ನಾರ್ಮಲಿ ನಾವೆಲ್ಲ ಮನೇಲಿ ಮಾಡೋದಾದ್ರೆ ಒಂದು 2 ವಿಷಲ್ ಆದ್ರೂ ಮಾಡ್ತೀವಿ ಕ್ರೀಮಾಗೆ. ಇದನ್ನು ಚೆನ್ನಾಗಿ ಬೇಯಿಸಿ ಇನ್ನೊಂದು 10 ನಿಮಿಷ ಬೇಯಿಸ್ತೀವಿ ಅಷ್ಟೇ. ಕೈಮಾ ಬೇಗ ಬೇಯುತ್ತೆ ಮೇಡಮ್. ಆಮೇಲೆ ನಾವು ಹಾಕೋದೆಲ್ಲ ಏನಂದ್ರೆ 12-13 kg ಮಾಂಸ ಎಗ್ ಬುರ್ಜಿ ಥರ ಆಗೈತೆ ನೋಡಿ ಇಲ್ಲಿ. ಹಾಂ ಮಸಾಲೆ ತಗೋಬಪ್ಪ. ಈಗ ಅದಕ್ಕೆ ನೀರು ಕೈಮಾಗಿ ತೊಗೊಂಡಿದ್ರಲ್ಲ ಅದಕ್ಕೆ ಈ ನೀರು ಹಾಕಿ ಆ ಕಪ್ಪಲ್ಲಿ ಬಿಸಿನೀರು ತೊಗೊಂಡು ಹಾಕ್ಕೊಳ್ಳಿ ಮೇಡಮ್. ಅದಕ್ಕೆ ಹಾಕಿ ಆಮೇಲೆ ಮಿಕ್ಸಿ ತೊಳಿರಿ, ಅದಕ್ಕೆ ಹಾಕಿ ಎಲ್ಲ ಅದರಲ್ಲೇ ಇರಬೇಕು, ಎಲ್ಲ ಸತ್ವಗಳು ಒಂದರಲ್ಲೇ ಇರಬೇಕು. ಈಗ ಬಟಾಣಿ ಹಾಕಿದ್ದೀವಿ, ಇಂಗ್ಲೀಷಲ್ಲಿ ಗ್ರೀನ್ ಪೀಸು, ಕನ್ನಡದಲ್ಲಿ ಬಟಾಣಿ. ನೋಡಿದ್ರೆ ಬಟಾಣಿ ಹಾಕ್ತಾ ಇದ್ದೀನಿ. ಆಮೇಲೆ ಮಸಾಲೆ ನೀರಿಗೂ ಹಾಕಿ. ಪರಿಮಳ ಬರ್ತಾ ಇದೆ. ರವೆಗೆ ನೀರು ಸ್ಯಾಟೇಜ್ ಆದರೆ ನೀರು ಯಾವಾಗಲೂ ಬಿಸಿನೀರು ಅಡಿಗೆ ಮನೆಯಲ್ಲಿ ನೀರು ಕಾಯ್ತಾ ಇರಬೇಕು. ಕಾದಷ್ಟು ಹಾಕಂತೇಳಿ ಬೇಕಾದ್ರೆ ಕೊಡ್ತಾ ಇರಿ. ಇನ್ನೊಂಚೂರು ನೀರು ಬಿಡಪ್ಪ ಆಗಲಿ, ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚೋಣ. ನೀವು ಕೈಮಾ ಬೇಯಬೇಕು ಅಂದ್ರಲ್ಲ, ಆ ಕೈಮಾ ಆಮೇಲೆ ಗ್ರೀನ್ ಪೀಸು ಬಟಾಣಿ ಇದೆಲ್ಲ ಚೆಂದ ಬೇಯುತ್ತೆ. ಚೆಂದ ಬೇಯ್ತಾದ್ಮೇಲೆ ಅದು ಇದ್ದೇ ಇದೆಯಲ್ಲ ರವೆ ಹಾಕ್ತಾ ಇರಲ್ಲ, ಒಂದು 10 ನಿಮಿಷ ಇದನ್ನು ಮುಚ್ಚೋಣ. ಸ್ವಲ್ಪ ಖಾರ ಕಮ್ಮಿ ಇದೆ, ಸ್ವಲ್ಪ ಖಾರ ಬೇಕು ಅಂದರೆ ಮೇಲ್ಗಡೆ ಒಂಚೂರು ಹಾಕ್ಕೊಳೋದು, 4 ಮೆಣಸಿನ್ಕಾಯಿ. ಯಾಕೆ ಸ್ವಲ್ಪ ಖಾರ ಕಮ್ಮಿ ಅನ್ಸುತ್ತೋ. ರವೆ ಕೊಡಿ, ಉಳಿದಿರೋ ರವೆ. ಕೈ ಮೇಲೆ ಆರಲ್ಲ? ಏನಿಲ್ಲ ಬನ್ನಿ ಮೇಡಮ್, ನಾವದೆಲ್ಲ ಮಾಸ್ಟರ್ ಅಲ್ವಾ, ಅದೆಲ್ಲ ಆರಲ್ಲ. ನಮ್ಮ ಕಡೆ ಅದಕ್ಕೂ ಸ್ವಲ್ಪ ಭಯ. ಉಪ್ಪಿಟ್ಟಿಗೆ ಮಾತ್ರ ರವೆಗೆ ನೀರು ಜಾಸ್ತಿ ಇರುತ್ತೆ. ಸಸ್ಯಾಹಾರಿ ಜೊತೆಗೆ ಮಾಂಸಾಹಾರಿ ಮಿಕ್ಸ್ ಆಗಿದೆ. ಆಮೇಲೆ ನೀರು ಇವಾಗ ನಾವು ಎಷ್ಟು ಕುದೀತದೆ ನೀರು, ಆ ಥರ ಆಗ್ದಾಗ್ಲೇ ಅದೇನಾಗ ನೀವು ಸ್ವಲ್ಪ ಬಲಗಡೆ ಇರಿ. ಯಾಕಂದರೆ ಕುದಿಯೋವಾಗ ಕಾಲಿಗೆ ಮೇಲೆ ಬಿದ್ದರೆ ಒಬ್ಬೇ ಬರ್ಬೋದು. ಬೇಡ ಪಾಪ ನೀವು ಬಂದು ನಾವು ಬರ್ಸ್ಕೊಂಡು, ಯಾಕಂದರೆ ಇದು ನಮ್ದು ಇದೇ ಲೈನು. ಪಾಪ ನೀವು ಬಂದಿದ್ದೀರಾ, ನೋಡ್ತಾ ಇದ್ದೀರಾ ಖುಷಿಗೆ, ಅದ್ರಲ್ಲಿ ಬರ್ನ ಬಿಟ್ರೆ ನಮಗೆ ಬೇಜಾರಾಗುತ್ತೆ. ಬಂದವರು ಯಾವಾಗಲೂ ಆರಾಮಾಗಿರ್ಬೇಕು. ನಮಗೆಲ್ಲ ಇದೆಲ್ಲ ಆಟ ಅಲ್ವಾ, ಅದು ಏನಾದರೂ ಗೊತ್ತಾಗಲ್ಲ. ನಾವು ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿ. ಹೌದು ನೋಡಿ, ಈಗ ಅರ್ಧ kg ಮಾಡಿದ್ದೀವಿ. ಈಗ 5 ಜನ ಭರ್ಜರಿ ಕೈಮಾ ತಿಂತಾ ಇರ್ಬೋದು. ಉಪ್ಪಿಟ್ಟು 2 ನಿಮಿಷ ಮಾಡಿ ಚೂರು ನೀರು ಹಾಕ್ಬಿಟ್ಟು ತುತ್ತಿಗೂ ಸಿಗ್ತಾ ಇರುತ್ತೆ ಕೈಮಾ. ತುತ್ತು ನೀರು ಹಾಕೋದು 1 ನಿಮಿಷ ಎಳೆಕ, 1 ನಿಮಿಷ ಒಂದು ಚೂರು ರುಚಿ ನೋಡ್ಬೋದಾ ನಾವು? ಪರ್ಫೆಕ್ಟ್ ಆಗೇ ಇರುತ್ತೆ. ಅದು ಸ್ಮೆಲ್ಲಲ್ಲೇ ಗೊತ್ತು ಮಾಡ್ಕೋತಾರೆ ಸರ್, ಉಪ್ಪು ಹುಳಿ ಖಾರ ಎಷ್ಟಿದೆ ಅಂತ. ಸೊ ಇದಕ್ಕೆ ಟೊಮೆಟೊ ಇಲ್ಲ? ಟೊಮೆಟೊನು ಹಾಕ್ಬೋದು. ಈ ನಾನ್ ವೆಜ್ಗೆ ಹಾಕಿದಾಗ ಮಜಾ ಬರಲ್ಲ. ಮಾಮೂಲಿ ಉಪ್ಪಿಟ್ಟಿಗಾದ್ರೆ ಟೊಮೆಟೊ ಕಟ್ ಮಾಡಿದ್ದೆ ಬೇಡ ಅಂತ ಅನ್ಕೊಂಡೆ. ಇವ್ರು ಡಿಫ್ರೆಂಟ್ ಆಗಿರ್ಬೇಕಲ್ಲ. ಆಗಿದೆ, ಒಂದೇ ಒಂಚೂರು ಉಪ್ಪು ಪುಡಿ. ನಾವು ಇದು ಮಾಡಿಲ್ಲ, ಇದು ಟ್ರಯಲ್ ಮಾಡ್ತಾ ಇದ್ವಿ, ಬೆಳ್ಳುಳ್ಳಿ ಕಬಾಬ್ ಥರ. ಹೌದು, ಅದರಿಂದ ಸ್ವಲ್ಪ ಉಪ್ಪು, ನಮ್ಮ ಅಳತೆಗಳು ಚೂರು ಡಿಫ್ರೆನ್ಸ್ ಬರ್ಬೋದು. ಅದರಿಂದ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ. ನೀವು ಮನೇಲಿ ರುಚಿ ನೋಡ್ತೀರಾ, ಹಂಗೆ ಮಾಡಲ್ಲ ಸರ್. ನಾವೆಲ್ಲ ಒಂದು 10 ಸಲ ನೋಡ್ತೀವಿ. ನಾವು 2 ಸಲ ನೋಡೋದು. ಈಗಾಗಿದೆ 5 ನಿಮಿಷದಲ್ಲೇ ಬಿಸಿ ಬಿಸಿ ಕೈಮಾ ಉಪ್ಪಿಟ್ಟು ತಿನ್ನಿಸುವ ವಿಧಾನ. ತಿಂದಾದ್ಮೇಲೆ ಗೊತ್ತಲ್ಲ, ಮೇಡಮ್ ಅವ್ರು ತಿಂತಾರೆ, ತಿನ್ನಕ್ ಗಸಿ ತಿಂತ ಬಿರಿಯಾನಿದು ಇದ್ರದ್ದೆಲ್ಲ ಆಮೇಲೆ ನಾವು ಮುದ್ದೆ ಮಾಡ್ತೀವಲ್ಲ, ಆ ಮುದ್ದೆದು ಅಷ್ಟೇ ಆ ಕೆಳಗಡೆ ರಸ್ಕ್ ಇದ್ದಂಗೆ ಇರುತ್ತೆ. ತಿಂದ ಅದೆಲ್ಲ ಈಗಿನ ಕಾಲದವ್ರಿಗೆ ಹೆಂಗ್ ಗೊತ್ತಿಲ್ಲ, ಅದೆಲ್ಲ ಆ ಕಾಲ ಅದಕ್ಕೆ ಕಾಯ್ತಾ ಇದ್ವಿ ನಾವು. ಅದನ್ನೆಲ್ಲ ಆ ಥರ ಐಟಮ್ ಕಾಯ್ತಾ ಇದ್ವಿ. ತುಪ್ಪ ಕಾಯಿಸಿದಾಗ ಆ ಕೆಳಗಡೆ ಗಸಿ ಅದಕ್ಕೆ ರಾಗಿ ಪೌಡರ್ ಹಾಕ್ಬಿಟ್ಟು ಮಾಡ್ಕೊಟ್ಬಿಡೋರು. ಅಂತ ಈಗ ನಗ್ತಾರೆ ಮಕ್ಕಳು, ಇದೇನಿದೆ ಅಸಹ್ಯ ಅಂತ. ಅದೇ ಆ ಪಿಜ್ಜಾ ಯಾವ್ದೋ ಕೊಟ್ಟ ಅಂದರೆ 6 ತಿಂಗಳು ಪ್ರಾಡಕ್ಟು ತಿಂತಾ ಇರೋದು. ಎಲ್ತು ಇಲ್ಲ ಪಲ್ತು ಇಲ್ಲ.
ಒಂದೆರಡು ನಿಮಿಷ ಆಗಿದೆ, ಚೂರು ಆದಷ್ಟು. ಸೊ ನಮ್ಮ ಚಾನಲಲ್ಲಿ ಏನೇ ಅಡುಗೆ ಮಾಡಿದ್ರು, ಸ್ಪೆಷಲಿ ಚಂದ್ರು ಸರ್ ಅವರು ಏನೇ ಅಡುಗೆ ಮಾಡಿದ್ರು ಕೂಡ ಹೆಲ್ದಿ ಆಗಿರುತ್ತೆ ಅಷ್ಟೇ. ಅದು ನಾವು 100% ಗ್ಯಾರಂಟಿ ಕೊಡ್ತೀವಿ. ತಿಂದ ಆರಾಮಾಗಿ ಜೀರ್ಣ ಆದ, ತಿರ್ಗಾ 2 ಅವರ್ ಬಿಟ್ಟ ಒಂದು ಮೂರು ತಿಂಡಿ. ನೋ ಆರ್ಟಿಫಿಷಿಯಲ್ ಕಲರ್ಸು ಯಾವುದು ಹಾಕಲ್ಲ. ಮನೆ ಊಟ ಮನೆ ರೀತಿ ತಿನ್ನಬೇಕು. ನೀವು ಆರೋಗ್ಯವಾಗಿರ್ಬೇಕು. ಆರೋಗ್ಯಕ್ಕೋಸ್ಕರ ಮಾಡಿಕೊಡ್ತಾ ಇದ್ದೀನಿ ಮಸಾಲ ಉಪ್ಪಿಟ್ಟು ಕೈಮಾ. ಮಸಾಲ ಉಪ್ಪಿಟ್ಟು ಚಾವಲ್ ನೋಡಿ, ಉಪ್ಪಿಟ್ಟು ರೆಡಿಯಾಗಿದೆ. ಏನು ಉಪ್ಪಿಟ್ಟು ಹೇಳಿ, ನೀವು ಹೇಳಿ. ಕೈಮಾ ಮಸಾಲ ಉಪ್ಪಿಟ್ಟು. ನೋಡಿ ಈಗ ರೆಡಿ ಇದೆ, ರೆಡಿ ಟು ಹೀಟ್. ತಿನ್ನುವ ವಿಧಾನ ಶಮೀರಾ ಮೇಡಮ್ ಅವ್ರು ತಿಂತಾರೆ, ಟೇಸ್ಟ್ ನೋಡಿ ಹೇಳ್ತಾರೆ. ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಟು ನಮ್ಮ ಬ್ರೇಕ್ ಟೈಮಲ್ಲಿ ಎಲ್ಲ ಒಂದು ಮೂರು ಥರ ತಿನ್ನೋಣ. ಈಗ ಶಮೀರಾ ಮೇಡಮ್ ಒಂದು ಕೈಮಾ ಉಪ್ಪಿಟ್ಟು ತೋರಿಸ್ತಾ ಇದೆ. ಹಿಂಗಿದೆ ಮೇಡಮ್. ನೀವು ಬಿಸಿಲು ತಿನ್ಬಿಟ್ಟು ಫುಲ್ ಡ್ಯಾನ್ಸ್ ಆಡ್ತಾ ಇದ್ದೀರಾ. ನಿಧಾನವಾಗಿ ತಿನ್ನಿ, ನಿಧಾನವಾಗಿ ಹೇಳಿ. ಎರಡು ಮನೆ ಪ್ಲೀಸ್ ಮಾಡ್ಕೊಳ್ತೀನಿ. ನೋಡಾ ಈಗ ತುಂಬ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಐಟಮ್, ಮಸಾಲ ಇಲ್ಲ ಏನಿಲ್ಲ. ಮನೆ ಉಪ್ಪಿಟ್ಟು ತಿಂತಾ ಇದ್ರೆ ಅಂತ ಅದಕ್ಕೋಸ್ಕರ ಮಾಡಿದ್ದೀನಿ. ನೀವೆಲ್ಲ ಕಲ್ತ್ಕೋಬೇಕು. ನಾನು ಎಲ್ಲಿದ್ದೀನಿ ಅಂತ ಗೊತ್ತಲ್ಲ. ಶಿವಾನಂದ ಸರ್ಕಲ್, ಗಾಂಧಿ ಭವನ್ ಎದುರುಗಡೆ ಬನ್ನಿ. ನಮ್ಮ ಹೋಟ್ಲಿಗೆ ಒಂದು ವಿಸಿಟ್ ಹಾಕಿ. ಬಾಯ್ ಬಾಯ್. one more ಅನ್ಬೇಕು.